ನೀವೇನಾದ್ರು ಒಂದು 10,000 ಬಜೆಟ್ ಅಲ್ಲಿ 5G ಮೊಬೈಲ್ ಅನ್ನು ಹುಡುಕ್ತಿದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು 5 ಬೆಸ್ಟ್ 5G ಮೊಬೈಲ್ ಅನ್ನು ಕೂಡ ತಿಳಿಸ್ಕೊಡ್ತೇನೆ, ಹಾಗೆ ಅದರ ಸ್ಪೆಸಿಫಿಕೇಶನ್ ಕೂಡ ಇಲ್ಲಿ ನಿಮಗೆ ತಿಳಿಸ್ತೇನೆ ಯಾವುದು ಬೆಸ್ಟ್ ಇದೆ ಅಂತ. ಈ ಒಂದು ಲಿಸ್ಟ್ ಅಲ್ಲಿ ಮೊದಲೇ ಮೊಬೈಲ್ ಬಂದ್ಬಿಟ್ಟು iQOO Z10 Lite ಅಂತ. ಈ ಒಂದು ಮೊಬೈಲ್ ಅಲ್ಲಿ ನಮಗೆ ಮಿಲಿಟರಿ ಗ್ರೇಡ್ ನ ಸರ್ಟಿಫಿಕೇಶನ್ ಕೂಡ ಕೊಡ್ತಿದ್ದಾರೆ, IP64 ನ ಸರ್ಟಿಫಿಕೇಟ್ ಕೂಡ ಇರುವಂತದ್ದು. ಈ ಒಂದು ಮೊಬೈಲ್ ಇರುವಂತಹ ಡಿಸ್ಪ್ಲೇ ನಮಗೆ 6.74 ಇಂಚಿನ HD+ IPS ಡಿಸ್ಪ್ಲೇ, 90 Hz ರಿಫ್ರೆಶ್ ರೇಟ್ ಕೂಡ ಇರುವಂತದ್ದು, ಹಾಗೆ 120 Hz ನ ಒಂದು ಟಚ್ ಸ್ಯಾಂಪಲಿಂಗ್ ರೇಟ್ ಕೂಡ ಇದೆ. 1000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇರುವಂತದ್ದು ಈ ಒಂದು ಡಿಸ್ಪ್ಲೇ ಅಲ್ಲಿ. ಜೊತೆಗೆ ಗೊರಿಲ್ಲಾ ಗ್ಲಾಸ್ 3 ನ ಒಂದು ಪ್ರೊಟೆಕ್ಷನ್ ಅನ್ನು ಕೂಡ ಕೊಡ್ತಿದ್ದಾರೆ. ಈ ಒಂದು ಮೊಬೈಲ್ ಇರುವಂತಹ ಬ್ಯಾಟರಿ ನಮಗೆ 6000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ 15 ವಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ನಮಗೆ Dimensity 6300 ನ ಒಂದು ಪ್ರೊಸೆಸರ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಮೊಬೈಲ್ ಇರುವಂತಹ ಕ್ಯಾಮೆರಾ ನಮಗೆ 50 ಮೆಗಾ ಪಿಕ್ಸೆಲ್ ನ ಒಂದು ಸೋನಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಸೆನ್ಸರ್ ಅಂತ ಅವರು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಜೊತೆಗೆ 2 ಮೆಗಾ ಪಿಕ್ಸೆಲ್ ಒಂದು ಸೆಕೆಂಡರಿ ಕ್ಯಾಮೆರಾ ಇದೆ. ಇನ್ನು 5 ಮೆಗಾ ಪಿಕ್ಸೆಲ್ ಒಂದು ಫ್ರಂಟ್ ಕ್ಯಾಮೆರಾ ಕೂಡ ಇರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಮಗೆ ರ್ಯಾಮ್ ಮತ್ತು ಸ್ಟೋರೇಜ್ ನ ವೇರಿಯಂಟ್ ಕೂಡ ಒಳ್ಳೆ ಕೊಟ್ಟಿದ್ದಾರೆ. ಇಲ್ಲಿ LPDDR ನ 4x ನ ರ್ಯಾಮ್ ಕೊಟ್ಟಿದ್ದಾರೆ, ಹಾಗೆ UFS ನ 2.2 ನ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಮೊಬೈಲ್ ನಮಗೆ 4GB ರ್ಯಾಮ್ ಮತ್ತು 128GB ಸ್ಟೋರೇಜ್ ನ ವೇರಿಯಂಟು. ಈ ಒಂದು ವಿಡಿಯೋವನ್ನು ಮಾಡುವಂಥ ಟೈಮಲ್ಲಿ 9999ಕ್ಕೆ ಇರುವಂಥದ್ದು. ನೀವು ಕಾರ್ಡ್ ಹಾಕ್ಕೊಂಡು ಪರ್ಚೇಸ್ ಮಾಡ್ತಾ ಇದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆಯೇ ನೀವಿನ್ನು ಆಫರ್ನ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಇದು ಇನ್ನೂ ಒಳ್ಳೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು ನೀವು. ಇನ್ನು ಈ ಒಂದು ಲಿಸ್ಟಲ್ಲಿ 2ನೇ ಮೊಬೈಲಲ್ಲಿ POCO M7 5G ಅಂತ. ಈ ಒಂದು ಮೊಬೈಲಲ್ಲಿ ನಮಗೆ ಬೇಸಿಕ್ ವೇರಿಯಂಟಲ್ಲೇ ಕೂಡ 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ವೇರಿಯಂಟ್ ಕೊಟ್ಟಿರುವಂಥದ್ದು. ಅದು ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ. ಇನ್ನು ಈ ಒಂದು ಮೊಬೈಲಲ್ಲಿರುವಂಥ ನಮಗೆ ಡಿಸ್ಪ್ಲೇ ಬಗ್ಗೆ ನೋಡಿದರೆ 6.88 ಇಂಚಿನ HD+ IPS ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ 120 Hz ನ ಒಂದು ರಿಫ್ರೆಶ್ ರೇಟ್ ಕೂಡ ಇರುವಂಥದ್ದು. ಜೊತೆಗೆ 240 Hz ನ ಟಚ್ ಸ್ಯಾಂಪಲಿಂಗ್ ರೇಟ್ ಕೂಡ ಇದೆ. ಇದರಲ್ಲಿ 600 ನಿಟ್ಸ್ ನ ಒಂದು ಪೀಕ್ ಬ್ರೈಟ್ನೆಸ್ ಇದೆ. ಇದರಲ್ಲಿ ನಮಗೆ Snapdragon 4 Gen 2 ನ ಪ್ರೊಸೆಸರ್ ಇರುವಂಥದ್ದು. ಜೊತೆಗೆ ಈ ಒಂದು ಮೊಬೈಲಲ್ಲಿ ನಮಗೆ 5160 mAh ನ ಬ್ಯಾಟ್ರಿ ಇದೆ. 18 ವಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. ಈ ಒಂದು ಮೊಬೈಲಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ನ ಸೋನಿ IMX82 ನ ಒಂದು ಸೆನ್ಸರ್ ಕೊಟ್ಟಿದ್ದಾರೆ. ಜೊತೆಗೆ 2 ಮೆಗಾ ಪಿಕ್ಸೆಲ್ ನ ಸೆಕೆಂಡರಿ ಕ್ಯಾಮ್ರಾ ಇದೆ. 8 ಮೆಗಾ ಪಿಕ್ಸೆಲ್ ನಲ್ಲಿ ಸೆಲ್ಫಿ ಕ್ಯಾಮ್ರಾವನ್ನು ಕೂಡ ಕೊಟ್ಟಿದ್ದಾರೆ ಇವರು. ನಮಗೆ ಈ ಒಂದು ಮೊಬೈಲ್ನಲ್ಲಿ 9300 ಈ ಒಂದು ಪ್ರೈಸ್ನಲ್ಲೇ ಕೂಡ ನಮಗೆ 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ನ ವೇರಿಯಂಟ್ ಸಿಗ್ತಾ ಇದೆ ಇಲ್ಲಿ. ಹಾಗಾಗಿ ಈ ಒಂದು ಮೊಬೈಲನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಒಂದು ಆಪ್ಷನ್ ಆಗಬಹುದು. ಇನ್ನು 3ನೇ ಮೊಬೈಲ್ ನಮಗೆ ಇಲ್ಲಿ Vivo T4 Lite ಅಂತ. ಈ ಒಂದು ಮೊಬೈಲಲ್ಲಿ ನಮಗೆ 6.74 ಇಂಚ್ನ ಒಂದು HD+ ನ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 90 Hz ನ ರಿಫ್ರೆಶ್ ರೇಟು. ಇದರಲ್ಲಿ ನಮಗೆ 1000 ನಿಟ್ಸ್ ನ ಒಂದು ಪೀಕ್ ಬ್ರೈಟ್ನೆಸ್ ಇದೆ. ಜೊತೆಗೆ IP64 ನ ರೇಟಿಂಗ್ ಕೂಡ ಇದೆ. ಇನ್ನು ಇದರಲ್ಲಿ ನಮಗೆ Dimensity 6300 ನ ಪ್ರೊಸೆಸರ್ ಇರುವಂಥದ್ದು. ಇದರಲ್ಲೂ ಕೂಡ ನಮಗೆ ರ್ಯಾಮ್ ಅಲ್ಲಿ LPDDR ನ 4x ರ್ಯಾಮ್, ಹಾಗೆಯೇ ಸ್ಟೋರೇಜ್ ಅಲ್ಲಿ UFS ನ 2.2 ನ ಸ್ಟೋರೇಜ್ ಇದೆ. ಇನ್ನು ಈ ಒಂದು ಮೊಬೈಲಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ನ ಸೋನಿ ಕ್ಯಾಮ್ರಾ ಇರುವಂಥದ್ದು. IMX582 ನ ಸೆನ್ಸರು, 2 ಮೆಗಾ ಪಿಕ್ಸೆಲ್ ನ ಸೆಕೆಂಡರಿ ಕ್ಯಾಮ್ರಾ ಇದೆ. ಹಾಗೆ ಇದರಲ್ಲಿ ನಮಗೆ 5 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಕೂಡ ಇದೆ. ಇದು ಬ್ಯಾಟರಿ ಇದರಲ್ಲೂ ಕೂಡ ನಮಗೆ 6000 mAh ನ ಒಂದು ದೊಡ್ಡ ಬ್ಯಾಟರಿ ಕೊಟ್ಟಿದ್ದಾರೆ. ಜೊತೆಗೆ 15 ವಾಟ್ ನ ಒಂದು ಚಾರ್ಜರ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ಮೊಬೈಲ್ ನ 4GB ರ್ಯಾಮ್ ಮತ್ತು 128GB ಸ್ಟೋರೇಜ್ ನ ವೇರಿಯಂಟು 10,500ಕ್ಕೆ ಸಿಗ್ತಿರುವಂಥದ್ದು. ಹಾಗೆಯೇ ನೀವು ಇದನ್ನು ಕಾರ್ಡ್ ಹಾಕೊಂಡು ಪರ್ಚೇಸ್ ಮಾಡಿದ್ರು ಕೂಡ ನಮಗೆ ಇದು ಕಡಿಮೆಗೆ ಸಿಗುತ್ತೆ. ಇನ್ನು ನಮಗೆ ಈ ಒಂದು ಮೊಬೈಲ್ ಆಫರ್ನ ಟೈಮಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ನಮಗೆ ಕಡಿಮೆಗೆ ಸಿಗುತ್ತೆ. ಇನ್ನು ಈ ಒಂದು ಲಿಸ್ಟಲ್ಲಿ 4ನೇ ಮೊಬೈಲು Moto G35 5G ಅಂತ. ಈ ಒಂದು ಮೊಬೈಲಲ್ಲಿ 6.72 ಇಂಚಿನ ಫುಲ್ HD+ ನ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ ನಮಗೆ 120 Hz ನ ಒಂದು ರಿಫ್ರೆಶ್ ರೇಟ್ ಕೂಡ ಇದೆ. ಹಾಗೆಯೇ 1000 ನಿಟ್ಸ್ ನ ಒಂದು ಪೀಕ್ ಬ್ರೈಟ್ನೆಸ್ ಕೂಡ ಇದೆ. ಗೊರಿಲ್ಲಾ ಗ್ಲಾಸ್ 3 ನ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ನಮಗೆ ಯುನಿಸಾಕ್ ಒಂದು T760 ಈ ಒಂದು ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರ ಅಂತದ್ದು ಸ್ಕೋರ್ ನಮಗೆ 4,70,000 ಇರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ಕ್ಯಾಮೆರಾ ನಮಗೆ 50 ಮೆಗಾ ಪಿಕ್ಸೆಲ್ ನ ಒಂದು ಸ್ಯಾಮ್ಸಂಗ್ ನ ಸೆನ್ಸರ್ ಇರುವಂತ. ಇದರಲ್ಲಿ ಮೇನ್ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಇರುವಂತದ್ದು. ಈ ಒಂದು ಕ್ಯಾಮೆರಾದಲ್ಲಿ 4K ಅಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬಹುದು. ಇನ್ನು ಮುಂದ್ಗಡೆನೂ ಕೂಡ ನಮಗೆ 16 ಮೆಗಾ ಪಿಕ್ಸೆಲ್ ನ ಒಂದು ಸೆಲ್ಫಿ ಕ್ಯಾಮೆರಾವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ನಮಗೆ 5000 mAh ನ ಒಂದು ಬ್ಯಾಟರಿ ಕೂಡ ಇರುವಂತದ್ದು. 18 ವಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. ಈ ಒಂದು ಮೊಬೈಲ್ ನ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ನಮಗೆ 4GB ರ್ಯಾಮ್ ಮತ್ತು 128GB ಸ್ಟೋರೇಜ್ ನ ವೇರಿಯಂಟ್ 10,000ಕ್ಕೆ ಸಿಗ್ತಿದೆ. ಈ ಒಂದು ಲಿಸ್ಟ್ ಅಲ್ಲಿ ನಮಗೆ 5ನೇ ಮೊಬೈಲ್ ಇಲ್ಲಿ Infinix Hot 50 5G ಅಂತ. ಈ ಒಂದು ಮೊಬೈಲ್ ನಮಗೆ 6.7 ಇಂಚಿನ HD+ ನ ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ನ ರಿಫ್ರೆಶ್ ರೇಟು. ಇದರಲ್ಲೂ ಕೂಡ ನಮಗೆ MediaTek ಒಂದು 6300 ನ ಪ್ರೊಸೆಸರ್ ಇರುವಂಥದ್ದು. ಸ್ಟೋರೇಜ್ ಕೂಡ ಇದೆ UFS 2.2 ಮತ್ತು ರ್ಯಾಮ್ ಕೂಡ LPDDR 4x. ಆದರೆ ಇದರಲ್ಲಿ ನಮಗೆ ಕ್ಯಾಮ್ರಾದಲ್ಲಿ ಇಲ್ಲಿ ತುಂಬಾನೇ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು.
ಇಲ್ಲಿ 48 ಮೆಗಾ ಪಿಕ್ಸೆಲ್ನ ಒಂದು ಸೋನಿ IMX ನ 582 ಸೆನ್ಸರ್ ಕೊಟ್ಟಿದ್ದಾರೆ. ಹಾಗೆಯೇ ಮುಂದ್ಗಡೆ ಇಲ್ಲಿ ನಮಗೆ 8 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮೆರಾ ಕೊಟ್ಟಿದ್ದಾರೆ. 5000 mAh ನ ಬ್ಯಾಟ್ರಿ, ಹಾಗೆಯೇ 18 ವಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್. ನೀವೇನಾದ್ರು ಇನ್ಫಿನಿಕ್ಸ್ ನ ಮೊಬೈಲ್ ಪರ್ಚೇಸ್ ಮಾಡೋದಿದ್ರೆ ಮಾತ್ರ ಇದನ್ನು ನೋಡ್ಕೊಂಡು ಪರ್ಚೇಸ್ ಮಾಡಿ. ಅಥವಾ ನಿಮಗೆ ಸ್ಯಾಮ್ಸಂಗ್ ಅಲ್ಲೂ ಕೂಡ ಮೊಬೈಲ್ ಬೇಕಂದ್ರೆ ಅದರಲ್ಲೂ ಕೂಡ ಇರುವಂತಹ ಒಂದು ಸ್ಯಾಮ್ಸಂಗ್ F06 ಅಂತ. ಇನ್ನು ಸ್ಯಾಮ್ಸಂಗ್ ಈ ಒಂದು ಮೊಬೈಲಲ್ಲೂ ಕೂಡ ನಮಗೆ ಪ್ರೊಸೆಸರಲ್ಲೂ ಕೂಡ ಒಂದು ಒಳ್ಳೆಯ ಪ್ರೊಸೆಸರನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದರಲ್ಲಿ MediaTek ಒಂದು 6300ನ ಒಂದು ಪ್ರೊಸೆಸರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದರಲ್ಲಿ ನಮಗೆ 6.5 ಇಂಚಿನ HD+ ನ ಡಿಸ್ಪ್ಲೇ ಮತ್ತು 90 Hz ರಿಫ್ರೆಶ್ ರೇಟ್ ಕೂಡ ಇದೆ. 50 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ, ಹಾಗೆಯೇ 8 ಮೆಗಾ ಪಿಕ್ಸೆಲ್ನ ಒಂದು ವೈಡ್ ಆಂಗಲ್ ಕ್ಯಾಮ್ರಾ, ಜೊತೆಗೆ ಮುಂದ್ಗಡೆ ನಮಗೆ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. 5000 mAh ಬ್ಯಾಟ್ರಿ ಇರುವಂಥದ್ದು ಮತ್ತು 25 ವಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ ಇದರಲ್ಲಿ. ನೀವು ಈ ಒಂದು ಸ್ಯಾಮ್ಸಂಗ್ ಮೊಬೈಲನ್ನು ಪರ್ಚೇಸ್ ಮಾಡಬೇಕಂತಿದ್ರು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿಕೊಂಡು. ಮತ್ತು 4GB RAM ಮತ್ತು 128GB ಸ್ಟೋರೇಜ್ನ ವೇರಿಯಂಟ್ ಇಲ್ಲಿ ನಮಗೆ 9500ಕ್ಕೆ ಸಿಗ್ತಾಯಿದೆ ಸ್ಯಾಮ್ಸಂಗಲ್ಲಿ. ಹಾಗೆಯೇ 4GB RAM ಮತ್ತು 64GB ಸ್ಟೋರೇಜ್ನ ವೇರಿಯಂಟು 8500ಕ್ಕೆ ಸಿಗ್ತಾಯಿದೆ. ನೀವು ಸ್ಯಾಮ್ಸಂಗ್ ಮೊಬೈಲ್ ಪರ್ಚೇಸ್ ಮಾಡಬೇಕಂತಿದ್ದರೆ 128GB ಸ್ಟೋರೇಜನ್ನೇ ಪರ್ಚೇಸ್ ಮಾಡಿ. ಇನ್ನು ನೀವು ಇನ್ಫಿನಿಕ್ಸ್ ಮೊಬೈಲಲ್ಲಿ ಪರ್ಚೇಸ್ ಮಾಡಬೇಕಂತಿದ್ರೆ ಇದರಲ್ಲಿ ನಮಗೆ ಕ್ಯಾಮ್ರಾದಲ್ಲಿ ಮಾತ್ರ ಒಂದು ಪ್ಲಸ್ ಪಾಯಿಂಟ್ ಸಿಗ್ತಿರುವಂಥದ್ದು ಅಷ್ಟೇ. ಕಡೆಗೆಲ್ಲ ಸ್ಪೆಸಿಫಿಕೇಶನ್ ತುಂಬಾ ಸೇಮ್ ಆಗಿರುವಂಥದ್ದು. ಇದರಲ್ಲಿ ನಮಗೆ 4GB RAM ಮತ್ತು 128GB ಸ್ಟೋರೇಜ್ನ ವೇರಿಯಂಟು 10,000ಕ್ಕೆ ಸಿಗ್ತಿರುವಂಥದ್ದು ಇನ್ಫಿನಿಕ್ಸಲ್ಲಿ. ಹಾಗೆಯೇ 8GB RAM ಮತ್ತು 128GB ಸ್ಟೋರೇಜ್ನ ವೇರಿಯಂಟು 10,000ವರೆಗೆ ಸಿಗ್ತಿರುವಂಥದ್ದು 10,500ಕ್ಕೆ. ಇನ್ನು ನೀವು ಇಲ್ಲಿ ಒಂದು ಒಳ್ಳೆಯ ಗೇಮಿಂಗ್ ಮೊಬೈಲನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ಪೋಕೋ M7 5G ಈ ಒಂದು ಮೊಬೈಲನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಿಮಗೆ 9,300ಕ್ಕೆ ಕೂಡ 6GB RAM ಮತ್ತು 128GB ಸ್ಟೋರೇಜ್ನ ವೇರಿಯಂಟ್ ಸಿಗ್ತಿದೆ. ಹಾಗೆಯೇ ನೀವು ಆಲ್ರೌಂಡರಲ್ಲಿ ಒಂದು ಮೊಬೈಲನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ಅಂದರೆ ಇಲ್ಲಿ ನೀವು ಗೇಮಿಂಗ್ ಕೂಡ ಆಡಬೇಕು, ಹಾಗೆಯೇ ನಿಮಗೆ ಕ್ಯಾಮ್ರಾ ಕೂಡ ಬರಬೇಕು, ಮತ್ತು ಒಂದು ಒಳ್ಳೆ ಬೆಸ್ಟ್ ಮೊಬೈಲ್ನ ಹುಡುಕಬೇಕಂತಿದ್ರೆ ನೀವು ಇಲ್ಲಿ Moto G35 ಈ ಒಂದು ಮೊಬೈಲನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಆದರೆ ಈ ಒಂದು ಮೊಬೈಲಲ್ಲಿ ನಮಗೆ ರ್ಯಾಮಲ್ಲಿ ತುಂಬ ಕಡಿಮೆ ಸಿಗ್ತಿರುವಂಥದ್ದು. ನೀವು ಆಫರ್ನ ಟೈಮಲ್ಲಿ ನೋಡಿಕೊಂಡು 6GB RAM ನಿಮಗೆ ಇಲ್ಲಿ ಒಂದು 10,000 ಒಳಗಡೆ ಸಿಕ್ಕರೆ ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ಒಂದು ಬೆಸ್ಟ್ ಮೊಬೈಲ್ ಆಗಿರುತ್ತೆ. ಹಾಗೆಯೇ ನೀವು ಕ್ಯಾಮ್ರಾಗೋಸ್ಕರ ಮೊಬೈಲನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ವಿವೋ ಮೊಬೈಲನ್ನು ಕೂಡ ನೀವು ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ಇಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ.